ಥ್ರೆಡ್ ಪೈಪಿಂಗ್ ಅಂದ್ರೆ ಮ್ಯಾಮ್ ನಂಗೆ ಬರ್ತಾನೆ ಇರಲಿಲ್ಲ ಮ್ಯಾಮ್, ಒಂದು ಸ್ವಲ್ಪನೂ ಬರ್ತಿಲ್ಲ. ಪವಿತ್ರ ಮೇಡಮ್ ಥ್ರೆಡ್ ಪೈಪಿಂಗ್ ನನ್ 3 ಸರಿ ಪದೇ ವಯಸ್ಸಾದ್ಮೇಲೆ ಈಗ ಫುಟ್ ಹೇಳ್ಕೊಡ್ಬೇಕಿತ್ತು. ಥ್ರೆಡ್ ಪೈಪಿಂಗು, ಲೈನಿಂಗ್ ಬ್ಲೌಸ್ ಯಾವ ಸೈಜ್ ಹೊಲ್ದಿದ್ದು ಮ್ಯಾಮ್? ಅದು 40 ಸೈಜ್. ಅದು ಪರ್ಫೆಕ್ಟ್. ನೋಡ್ತಾ ಇದ್ರಲ್ಲ ನೀವು ಕೂಡ ಯಾವ ರೀತಿ ಹೊಲ್ದಿದ್ದಾರೆ, ಯಾವ ಸರಿ ಯಾವ ತಪ್ಪು ಎಲ್ಲವೂ ಚೆಕ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರದು ಅಷ್ಟೇನೆ. ಇವತ್ತು ಅವ್ರಿಗೆಲ್ಲ ಟೆಸ್ಟ್ ಇದೆ, ಮಾರ್ಕ್ಸ್ ಎಷ್ಟಿರುತ್ತೆ ಲಾಸ್ಟ್ ಅಲ್ಲಿ ಹೇಳ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಪ್ರೀತಿಯ ಮೇನಕಾ. ಮೂಮೆಂಟ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನನ್ನ ನೋಡ್ತಾನೆ ಇಲ್ಲ, ನನ್ನ ವಾಯ್ಸ್ ಏನು ಕೇಳ್ತಾ ಇಲ್ಲ. ಇಲ್ಲೆಲ್ಲ ನೋಡ್ತಾ ಇದ್ರ ಸರಿ ತಾನೆ? ಬ್ಲೌಸ್ ಎಲ್ಲ ನೋಡ್ತಾ ಇದ್ರ, ನಾನು ನೋಡ್ತಾ ಇಲ್ಲ ಅಲ್ವಾ? ಇವತ್ತು ಇದೆಲ್ಲೋ ಹೊಸ ಜಾಗದಲ್ಲಿ ಹೊಸ ಏನೇನೋ ಇಟ್ಕೊಂಡಿದಾರಲ್ಲಪ್ಪ ಅಂತ ಬ್ಲೌಸ್ಗಳನ್ನೇ ನೋಡ್ತಾ ಇದ್ದೀರಾ. ಎಸ್ ಮ್ಯಾಮ್, ನೋಡ್ತಾ ಇದ್ವಿ. ಫಸ್ಟ್ ದಿನ ನಿಮ್ಗೆ ನೋಡ್ತಾ ಇದ್ವಲ್ಲ, ಅದೇನೋ ಹೊಸದಾಗಿದೆ ಅಂತ ನೋಡ್ತಾ ಇದೀವಿ ಅಂತ. ನೋಡಿಪ್ಪ, ಇಷ್ಟೊಂದು ಬ್ಲೌಸ್ ಹೊಲ್ದಿದ್ದಾರೆ. ಇಷ್ಟೊಂದು ಬ್ಲೌಸ್ ಯಾರು ಹೊಲ್ದಿರೋದು? ಈ ಬ್ಲೌಸ್ ನಮ್ರತಾ. ಎಸ್, ಎಷ್ಟಿದ್ದಲ್ಲಿ ಹೊಲ್ದಿರೋದು ನಮ್ರತಾ? ಅವ್ರನ್ನ ಕರ್ಬಿಟ್ಟು ಕೇಳೋಣ, ನೋಡೋಣ. ಫಸ್ಟ್ ನಾನೇ ನೋಡ್ತೀನಿ. ಇರೋದಿಲ್ಲ ಲೈನಿಂಗ್ ಬ್ಲೌಸ್ ಎಲ್ಲಾ ತರ ಬ್ಲೌಸ್ ಹೊಲ್ಕೊಂಡಿದ್ದಾರೆ. ಎಷ್ಟಿಂದಲ್ಲಿ ಓದಿದ್ದಾರೆ, ಏನೆಲ್ಲ ಓದಿದ್ದಾರೆ, ಹೆಂಗ್ ಓದಿದ್ದಾರೆ, ಅವ್ರನ್ನ ಕರ್ಬಿಟ್ಟು ಕೇಳೋಣ. ಹಾಯ್ ನಮ್ರತಾ. ನಮಸ್ತೆ. ಓಕೆ ಪುಟ್ಟ, ಈಗೆಲ್ಲ ನೀನು ಓದಿದ್ದು? ಓಕೆ, ಯಾವ್ಯಾವ ಓಲ್ದೆ, ಎಷ್ಟೆಷ್ಟು ಓಲ್ದೆ, ಹೆಂಗ್ ಓಲ್ದೆ? ಬ್ಲೌಸ್ ಓದಿದ್ದೀನಿ. ಒಂದೊಂದು ಮಿಸ್ಟೇಕ್ ಇದೆ, ಒಂದೊಂದು ಪರ್ಫೆಕ್ಟ್ ಇದೆ. ಈಗ ಪರ್ಫೆಕ್ಟ್ ಆಗಿದೆ. ಮಿಸ್ಟೇಕ್ ಇದೆಯಾ, ಹೆಂಗ್ ಓದಿದೆ? ನಾನು ಹೇಳ್ಬೇಕಾ ನೀನ್ ಹೇಳ್ಬೇಕಾ? ನಾನೇ ಹೇಳ್ಬೇಕು. ಓಕೆ, 1 by 1 ನೋಡೋಣ, ಚೆಕ್ ಮಾಡೋಣ. ಫಸ್ಟ್ ನಿನ್ ಕ್ಲಾಸಿಗೆ ಮನೆಯೆಲ್ಲ ವಿಡಿಯೋ ಅವ್ರಿಗೆ ತೋರಿಸ್ಬಿಟ್ಟಿದ್ದೀನಿ. ಹೇಳಿದಾರೆ ನೀನ್ ಬಂದ್ ಕ್ಲಾಸಿಗೆ ಸೇರ್ಕೊಂಡಿದ್ಯಾ ಅಂತ ಹೇಳಿ. ಏನಕ್ಕೆ ಬಂದ್ ನನ್ ಕ್ಲಾಸಿಗೆ ಸೇರ್ಕೊಂಡೆ, ಯಾಕೆ ಇಂಟ್ರೆಸ್ಟ್ ಆಯ್ತು? ನಾನು ಟೈಲರಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಮನೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗಕ್ಕಾಗಿರ್ಲಿಲ್ಲ. ಬೇಸಿಕ್ ಊರಲ್ಲಿ ಸ್ವಲ್ಪ ಕಲ್ತಿದ್ದೆ ನಾನು ಚರ್ಚಲ್ಲಿ. ಅಲ್ಲಿ ಹೋಗಕ್ ನಂಗೆ ಅಲ್ಲಿ ದೂರ ಆಗಿದ್ದೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ಬಸ್ ನಮ್ಗೆ ಹೋಗಕ್ ಬರಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಮಗು ಎಲ್ಲ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಂಡೆ ನಾನು. ಈಗ ಸ್ವಲ್ಪ ಫ್ರೀ ಇದೀನಿ, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರನ್ನ ಅವರೇ ನೋಡ್ಕೊಂಡು ಕೆಪಾಸಿಟಿ ಅಂತ ಬಂದಿದೆ. ಈಗ ನನ್ ಟೈಮ್ ಇದೆ. ಮಕ್ಳೇ ಹೋಗು, ನಿಂಗೆ ಏನ್ ಬೇಕೋ ಅದ್ ಮಾಡು ಅಂತ ಹೇಳೋವಾಗ ಯಾಕೆ ಕಲಿಬಾರ್ದು ಅನ್ಸ. ಆಮೇಲೆ ವಿಡಿಯೋ ನೋಡಿದೆ. ನಂಗೆ ಇನ್ನೂ ಇಷ್ಟ. ಇಲ್ಲ ನನ್ನ ತಂಗಿ ಇನ್ಫಾರ್ಮ್ ಮಾಡಿದ್ಲು, ಅಲ್ಲ ಈ ತರ ಬಂದಿದೆ ವಿಡಿಯೋ, ನಾನು ಪ್ರತಿ ನೋಡಿದೆ. ಜಸ್ಟ್ ನೋಡಿದ ತಕ್ಷಣ ಇಷ್ಟ ಆಯ್ತು. ಮ್ಯಾಮ್ ಮಾತಾಡೋ ರೀತಿ ನನ್ಗೆ ಮ್ಯಾಚ್ ಆಗುತ್ತೆ, ನಾನ್ ಮಾತಾಡೋ ರೀತಿ. ಯಾಕಂದ್ರೆ ನಮ್ಗೆ ಓದ್ತೀವಿ ಅಷ್ಟೊಂದು ಬಂದಿರೋದ್ರಿಂದ ಇದನ್ನ ಮಾಡ್ತೀನಿ, ನಾ ಮಾಡಲ್ವ ಅಂತ ಬಂದು ನಿಮ್ಗೆ ಫೋನ್ ಮಾಡಿದಾಗ ನಿನ್ಗೆ ಓದೇನ್ ಬೇಕು, ಕಲ್ತ್ರೆ ಸಾಕಲ್ವಾ ಅಂತ ಹೇಳಿದಾಗ ಖುಷಿ ಆಯ್ತು. ಅದೇ ಇಮಿಡಿಯೇಟ್ಲಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಆ 1-2 ಅವರ್ಗೆ ನಾನು ಅಲ್ಲಿಂದ ಬಂದೆ. ಎಲ್ಲಿಂದ ಬರ್ತಾ ಇರೋದು? ಹೆಸರುಘಟ್ಟ 5 ಕಿಲೋಮೀಟರ್ ದೂರ ಆಗುತ್ತೆ, 20 ಕಿಲೋಮೀಟರ್ ಆಗುತ್ತೆ ನಮ್ಮಲ್ಲಿಗೆ. ಓಕೆ, ಅದೇನ್ ಪರವಾಗಿಲ್ಲ, ನಮ್ಗೇನು ಕಷ್ಟ. ಕಲಿಬೇಕು ಅಂತ ಆಸಕ್ತಿ ಇದೆ, ಯಾವ ಕಿಲೋಮೀಟರ್ ಲೆಕ್ಕ ಆಗಲ್ಲ. ಆಮೇಲೆ ಬಂದ್ ಕೇಳಿದಕ್ಕೆ, ಇಲ್ಲ ನೀನು ಓದೋದೇನ್ ಬೇಕಿಲ್ಲ, ಒಂದೊಂದ್ಸಲ ನಿನ್ಗೆ ಗೊತ್ತಾಗ್ಬಿಡ್ತದೆ ಆಟೋಮೆಟಿಕ್ ಆಗಿ ಅಂತ 15 ನಾನು ಟೈಮ್ ತಗೊಂಡೆ. ಎಲ್ಲ ಕಲ್ತಿ, ಆಮೇಲೆ ಮೆಜರ್ಮೆಂಟ್ ತಗೊಳೋದು, ಆಮೇಲೆ ಮಾರ್ಕ್ ಹಾಕೋದು ಎಲ್ಲ ಕಲ್ತಿ. ಈಗ ಬ್ಲೌಸ್ 15 ಬ್ಲೌಸ್ ಅಲ್ಲಿ ಸೂಪರ್ ಅನ್ಸುತ್ತೆ. ನೀವ್ ಹೇಳ್ಬೇಕು ಇನ್ನೂ ಸೂಪರ್ ಅಂತ. ಓಕೆ, ಫ್ಯಾಷನ್ ಡಿಸೈನ್ ಓಪನ್ ಮಾಡೋಕ್ಕಿಂತ ಇನ್ನೂ ಓಪನ್ ಆಗಿರ್ಲಿಲ್ಲ, ಅವಾಗ ಬಂದ್ ಸೇರ್ಕೊಂಡ್ರು. ಹಿಂಗೆ ಫೋನ್ ಮಾಡಿದ್ರು, ಮೇಡಮ್ ನನ್ಗೆ ಓದಿಲ್ಲ ಜಾಸ್ತಿ, ನಂಗೆ ಅರ್ಥ ಆಗತ್ತಾ, ನಾನ್ ದಿಲ್ ಸೇರ್ಕೋಬೋದಾ ಅಂತ. ನಿನ್ಗೆ ಅರ್ಥ ಆಗತ್ತೆ, ತಲೆ ಚೆನ್ನಾಗಿದೆ ತಾನೆ, ಮಾತಾಡ್ತಾ ಇರೋ ನಂಗೆ ವಾಯ್ಸ್ ಗೊತ್ತಾಗುತ್ತೆ, ಅವ್ರ ಟೋನ್ ಎಲ್ಲ ಗೊತ್ತಾಗುತ್ತೆ. ನಿನ್ ವಾಯ್ಸ್ ಕೇಳ್ತಾನೆ ಗೊತ್ತಾಗುತ್ತೆ ನಿಂಗೆ ತಲೆ ಚೆನ್ನಾಗಿದೆ ಅಂತ. ಆರಾಮಾಗ್ ಬಾ, ಇದೊಂದು ಚೆನ್ನಾಗಿತ್ತು, ಇದು 2 ಚೆನ್ನಾಗಿತ್ತು ಅಂದ್ರೆ ನೀನ್ ಆರಾಮಾಗಿ ಕಲ್ತ್ಕೊಂಡು ಹೋಗ್ತೀಯ ಅಂತ. ಇನ್ನು ಫ್ಯಾಷನ್ ಡಿಸೈನ್ ಓಪನ್ಗಿನ ಮುಂಚೆನೆ ಬಂದ್ರು. ಆಮೇಲೆ ಇದ್ ನೋಡ್ಕೊಂಡು ಆಮೇಲೆ ಫ್ಯಾಷನ್ ಡಿಸೈನ್ ನಾನು ಸೇರ್ಕೋಬೋದ ಮ್ಯಾಮ್ ಅಂತ ಇಂಟ್ರೆಸ್ಟ್ ಯಾಕೆ ಬಂತು. ನಾರ್ಮಲ್ ಡಿಸೈನ್ ಸೇರ್ಕೊಂಡಿದ್ದಲ್ಲ ಸ್ಟಾರ್ಟಿಂಗ್, ನೀನು ಫ್ಯಾಷನ್ ಡಿಸೈನ್ಗೆ ಮಾಡೋಣ ಅಂತ. ಮ್ಯಾಮ್ ಅದನ್ನ ನನ್ ಗೋಲ್ ಅದು. ಯಾಕಂತಂದ್ರೆ ನನಗೆ ಓದೋದ್ರೆ ತುಂಬಾ ಇಷ್ಟ ಮ್ಯಾಮ್. ನಾನು ಈಗ ನಾನು ಕಲ್ತಿದ್ದೆ ನಮ್ಮ ಮಕ್ಕಳಿಗೋಸ್ಕರ 30 ಸತಿ ಇಂಗ್ಲಿಷ್ ಬುಕ್ ಇಂಗ್ಲಿಷ್ ಕಲ್ತಿದ್ದು. ಸೀರಿಯಸ್ ಆಗಿ ಮ್ಯಾಮ್ ಅದೇ ಕಲ್ತಿದ್ದು. ನಮ್ಮ ಹಸ್ಬೆಂಡ್ ತಂದ್ಕೊಟ್ಟಿದ್ರು ಅದನ್ನ. ಇದ್ರ ಕಲಿ ನೀನು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ನಿಮಗೆ ಅಂತ. ಅದ್ರ ಕಲ್ತಿ ನಾನು ಆಲ್ಮೋಸ್ಟ್ ನಾನು ಎಷ್ಟೊಂದು ಇಂಗ್ಲಿಷ್ ಬರೀ ಓದ್ತೀನಿ ನಾನು. ವೆರಿ ಗುಡ್. ಅದರಿಂದ ಓದ್ತೀನಿ ನಾನು. ಅದಕ್ಕೆ ನಮ್ಗೆ ಓದೋದಂತೂ ಆಗಿಲ್ಲ. ಯಾಕೆ ನಾನು ಫ್ಯಾಷನ್ ಡಿಸೈನಿಂಗ್ ಆಗ್ಬಾರ್ದು? ನೀವು ಹೇಳಿದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಯಾಕೆ ಫ್ಯಾಷನ್ ಡಿಸೈನಿಂಗ್ ಆಗ್ಬಾರ್ದು? ನಾನು ಕಲಿಬಾರ್ದು. ಕಲಿಯೋದಕ್ಕೆ ಓದೋದ ಅವಶ್ಯಕತೆ ಇಲ್ಲ ಅಂದಾಗ ನನ್ಗೆ ಅವಾಗ ಮ್ಯಾಮ್ ಇಂಟ್ರೆಸ್ಟ್ ಇತ್ತು. ನೀವು ಫ್ಯಾಷನ್ ಡಿಸೈನ್ ಹೇಳ್ಕೊಡಿ ಮ್ಯಾಮ್, ನಾನು ಕಲಿತೀನಿ. ಸ್ಟಾರ್ಟಿಂಗ್ ಬಂದಾಗ ಒಂದು 2-3 ಬ್ಲೌಸ್ ಹೊಲ್ದ್ರು ನಾನು ಅವಾಗ ಅನ್ನಿಸ್ತು, ಇಲ್ಲ ಇವಳು ಕಲಿತಾಳೆ, ಮಾಡೋ ಕೆಪಾಸಿಟಿ ಇದೆ, ಹೋಗಿ ಸೇರ್ಕೋಬಾ ಅಂತಂದಾಗ ಫ್ಯಾಷನ್ ಖುಷಿಯಾಗಿ ಬಂದು ಅವತ್ತೇ ಮೇಡಮ್ ನಾನು ಸೇರ್ಕೊಂಡ್ಬಿಡ್ತೀನಿ ಪಡಬಳ ಅಂತ ಕ್ಲಾಸಿಗೆ ಸೇರ್ಕೊಂಡು ಈಗೆಲ್ಲ ಕಲ್ತಿದ್ದಾರೆ. ಬಹಳ ಖುಷಿ ಆಗತ್ತೆ. ಎಲ್ಲವನ್ನೂ ಹೊಲ್ದಿದ್ದಾರೆ. ಚೆಕ್ ಮಾಡೋಣ ಬನ್ನಿ ಪವಿತ್ರ, ಚೆಕ್ ಮಾಡೋಣ ಇವ್ರು ಹೆಂಗೆ ಹೊಲ್ದಿದ್ದಾರೆ ಅಂತೇಳಿ. ತಪ್ಪಿದ್ರೆ ಅಲ್ಲೇ 4 ಕೊಟ್ಟು ಹೇಳೋಣ, ಸರಿ ಇದ್ರೆ ಕೊಟ್ಟು ಹೇಳೋಣ. ಓಕೆ, ಸ್ಟಾರ್ಟಿಂಗ್ ಯಾವ್ದು ಹೊಲ್ದಿದ್ದು? ಫ್ಯಾಷನ್ ಡಿಸೈನ್ ಬರೋಕಿನ ಸ್ಟಾರ್ಟಿಂಗ್ 1-2 ದಿನ ಬಂದಿದ್ಯಲ್ಲ ಅವತ್ತು. ಓಕೆ, ಫಸ್ಟ್ ಬ್ಲೌಸು
ಕ್ಲಾಸಿಗೆ ಬಂದು ಹೊಸ್ತ್ರಲ್ಲಿ ಸೇರ್ಕೊಂಡು ಕಲ್ತಿದ್ದಲ್ವಾ? ಓಕೆ ಓಕೆ ಅದು ಓಕೆ ಓಕೆ ಆಗಿರೋದಕ್ಕೆ ಅದು ಸೆಕೆಂಡ್ ಬ್ಲೌಸ್ ಮ್ಯಾಮ್. ಪರವಾಗಿಲ್ಲ ಪರವಾಗಿಲ್ಲ. ಈಗ ಥ್ರೆಡ್ ಪೈಪಿಂಗು ಇದು ಥ್ರೆಡ್ ಪೈಪಿಂಗ್ ಅಂದ್ರೆ ಮ್ಯಾಮ್ ನಂಗೆ ಬರ್ತಾನೆ ಇರಲಿಲ್ಲ ಮ್ಯಾಮ್, ಒಂದು ಸ್ವಲ್ಪ ಬರ್ತಿಲ್ಲ. ಪವಿತ್ರ ಮೇಡಮ್ ಥ್ರೆಡ್ ಪೈಪಿಂಗ್ ನಾನು 3-4 ಸರಿ ಪದೇ ಪದೇ ವಲಸಾದ್ಮೇಲೆ ಈಗ ಫುಟ್ ಹೇಳ್ಕೊಡ್ಬೇಕಿತ್ತು. ಇಲ್ಲ ಮ್ಯಾಮ್, ವಲಸಿ ಹೇಳ್ತಿ ನೋಡಿ. ನಾನು ಆಲ್ಮೋಸ್ಟ್ ಒಂದು 5 ಬ್ಲೌಸ್ ಥ್ರೆಡ್ ಪೈಪಿಂಗ್ ಎಲ್ಲ ಪರ್ಫೆಕ್ಟ್ ಬಂದಿದೆ. ಒಂದ್ ಮಾತ್ರ ಲೂಸ್ ಬಂತು, ಕರೆಕ್ಟ್ ಆಗಿ ಮಾಡಿದ್ರು. ಒಂದೇ ದಿವಸ 4 ಸರಿ ಹೊಲಿಸಿದ್ರೆ ಒಂದೇ ಬ್ಲೌಸ್ಗೆ ಅವಾಗ ಚೆನ್ನಾಗಿ ಬಂತು ನನಗೆ. ಗುಡ್. ಇದು ಔಟ್ ಮಾಡಿರೋದು ಪೈಪಿಂಗ್ ಅಷ್ಟೇ. ಬ್ಯಾಕ್ ಕೊಡಿಸ್ಬೇಕಿತ್ತು ನೆಕ್ಸ್ಟ್ ಟೈಮ್. ಫಸ್ಟ್ ಇದೆಲ್ಲ ಬ್ಲೌಸ್ ಹಾಕಿದ್ವಿ. ಓಕೆ, ಇದು ಅಷ್ಟೇ 50%. ಗುಡ್. ಥ್ರೆಡ್ ಪೈಪಿಂಗು, ಲೈನಿಂಗ್ ಬ್ಲೌಸ್. ಯಾವ ಸೈಜ್ ಹೊಲ್ದಿದ್ದು ಮ್ಯಾಮ್? ಅದು 40 ಸೈಜ್. 40 ಸೈಜ್. ಅದು ಪರ್ಫೆಕ್ಟ್. ನೋಡ್ತಾ ಇದ್ರಲ್ಲ ನೀವು ಕೂಡ ಯಾವ ರೀತಿ ಹೊಲ್ದಿದ್ದಾರೆ, ಯಾವ ಸರಿ ಯಾವ ತಪ್ಪು ಎಲ್ಲವೂ ಚೆಕ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರದು ಅಷ್ಟೇನೆ. ಇವತ್ತು ಅವ್ರಿಗೆಲ್ಲ ಟೆಸ್ಟ್ ಇದೆ, ಮಾರ್ಕ್ಸ್ ಎಷ್ಟಿರುತ್ತೆ ಲಾಸ್ಟ್ ಅಲ್ಲಿ ಹೇಳ್ತೀವಿ. ಓಕೆ, ಎಲ್ಲ ಹೊಲ್ದ ಮೇಲೆ ಹೇಗೆ ಪೈಪಿಂಗ್ ಮಾಡಬೇಕು? ಎಸ್ ಮ್ಯಾಮ್. ಮಿಸ್ ಆದ್ರೆ ಇದು ಕಿನರಿ ಮ್ಯಾಮ್. ಸ್ಟಾರ್ಟಿಂಗು ಪೈಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅಯ್ಯೋ, ಆಮೇಲೆ ನಾನೇ ಓನರ್ ಮಾಡಿ ಅದು ವರ್ಕೊ ಬಂದಿದ್ದು ಕಿನರಿ ಕಿನಾರಿ ಮಾಡ್ಕೊಂಡ್ ಬಂದಿರೋದು. ಗುಡ್. ಕ್ಲೀನ್ ಔಟ್ ಮಾಡಿ. ವೆರಿ ಗುಡ್. ಇದು ನಮ್ ಸ್ಕ್ಯಾಲಪ್ ಡಿಸೈನ್ ಹೇಳಿದ್ವಿ. ನಾನು ನೋಡೋ ನಮ್ಗೆ ಈ ತರ ಹಾಕಿದ್ದು ವಿ ಸ್ಕ್ಯಾಲಪ್ ಕಾಣಿಸ್ತಾ ಇದೆಯಲ್ವಾ? ರೌಂಡ್ ಸ್ಕ್ಯಾಲಪ್, ವಿ ಸ್ಕ್ಯಾಲಪ್. ಅದೇ ಅದೇ ಎಲ್ರು ಅದನ್ನೇ ರೌಂಡ್ ಸ್ಕೇಲ್ ಕಟ್ ಮಾಡಿರ್ತಾರೆ. ಹೊಲ್ದಾದ್ಮೇಲೆ ವಿ ಬರುತ್ತೆ, ಬಂದ್ಬಿಟ್ಟು ನಮ್ಗೆ ಹೂವ ಮುಡ್ಸೋಣ, ಹೂವ ದಾಸವಾಳನೆ ಮುಡ್ಸ್ಬಿಡ್ತಾರೆ. ಆಮೇಲೆ ಹೇಳಿದ್ವಿ ನೀವು ಕ್ಯಾನ್ವಾಸ್ ಹಾಕೊಲಿಬೇಕು. ಹೌದು ಮೇಡಮ್, ನಾನು ವಿ ಸ್ಕೇಲ್ ಮಾಡಿದೀನಿ ಚೆನ್ನಾಗಿದ್ಯಾ ಅಂತ. ನಾವ್ ಇಂಥದ್ದು ಎಷ್ಟ್ ಚೆನ್ನಾಗಿ ನೋಡಿರಲ್ಲ ಅಲ್ವಾ? ಹೌದೌದು, ಚೆನ್ನಾಗಿದೆ. ರೌಂಡ್ ಸ್ಕೇಲ್ ಹೋಗಿ ವಿ ಸ್ಕೇಲ್ ಕಟ್ ಮಾಡಿರೋದು ಯಾವ್ದು? ರೌಂಡ್ ಸ್ಕೇಲ್. ಹೊಲ್ದಿರೋದು ಯಾವ್ದು? ವಿ ಸ್ಕೇಲ್. ಶೇಪು, ಯಾಕಂದ್ರೆ ಅದು ಕ್ಯಾನ್ವಾಸ್ ಹಾಕ್ದಿರ ಹೊಲಿದಕ್ಕೆ ಶೇಪ್ ಬಂದಿಲ್ಲ. ಡೋರಿನ ಸ್ವಲ್ಪ ದಪ್ಪ ಆಗ್ಬೇಕು. ಅದು ಫಸ್ಟ್ನೇ ಸರಿ ಡೋರಿ. ಆಮೇಲೆ ಮ್ಯಾಮ್ ಹೇಳ್ಕೊಂಡ್ಬಿಟ್ರು ಸಣ್ಣ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲವನ್ನೂ ಪ್ರಾಕ್ಟೀಸ್ ಮಾಡಿಸಿರೋದು. ಡೈರೆಕ್ಟ್ ಆಗೇನೆ ಫ್ಯಾಷನ್ ಡಿಸೈನ್ ಬ್ಲೌಸ್ ಹೊಲಿಸ್ತೀವಾ? ಇಲ್ಲ. ಯಾಕೆ ಅಂತಂದ್ರೆ ನಾವ್ ನೀಟಾಗಿ ಒಂದು ಹೊಲಿಬೇಕು ಅಂದ್ರೆ ಬೋಟಿಕಲ್ ಯಾವ ರೀತಿ ಬೇಕೋ ಅದ್ರ ಫಿನಿಶಿಂಗ್ ಬರ್ಬೇಕು ಅಂದ್ರೆ ಪ್ರಾಕ್ಟೀಸ್ ಇಲ್ಲದೆ ಯಾವ್ದು ಬರಲ್ಲ. ಹಾಗಾಗಿ ಅಷ್ಟು ಬ್ಲೌಸ್ ನ ಪ್ರಾಕ್ಟೀಸ್ ಮಾಡಿಸಿರೋದು. ಅದಾದ್ಮೇಲೆ ಇದು ಫ್ಯಾಷನ್ ಡಿಸೈನ್ ಓಪನ್ ಆದ್ಮೇಲೆ ಓದಿರೋ ಫ್ಯಾಷನ್ ಡಿಸೈನ್ ಓಪನ್ ಆದ್ಮೇಲೆ ಓದಿರೋ ಫಸ್ಟ್ ಬ್ಲೌಸ್ ಇದು. ವೆರಿ ಗುಡ್. ಥ್ರೆಡ್ ಪೈಪಿಂಗು, ವಿ ನೆಕ್ ಅಲ್ಲಿ ಥ್ರೆಡ್ ಪೈಪಿಂಗ್ ತೋರಿಸಿರೋದು. ಇವಾಗ ಪೈಪಿಂಗ್ ಕಲ್ತ್ಕೊಂಡ್ಬಿಟ್ಟೆ. ವೆರಿ ಗುಡ್ ಮೇಡಮ್. ನೆಕ್ ಚೆನ್ನಾಗಿ ತೋರಿಸಿದಾರೆ. ಇದು ಗುಡ್, ವೆರಿ ಗುಡ್ ಅಲ್ಲ, ಗುಡ್. ಹೇಳ್ಬಿಡಿ ಮ್ಯಾಮ್, ಇನ್ನು ಕಲಿಯಬೇಕು. ನಾವು ಅಷ್ಟು ಬೇಗ ಹೇಳೋದು ಇಲ್ಲಪ್ಪ. ಓಕೆ, ಥ್ರೆಡ್ ಪೈಪಿಂಗು ನಮ್ಮ ಹುಡುಗಿರೆಲ್ಲ ತುಂಬಾ ಚೆನ್ನಾಗಿ ಥ್ರೆಡ್ ಪೈಪಿಂಗ್. ಸ್ಟಾರ್ಟಿಂಗ್ ಅಂತೂ ಒದ್ದಾಡ್ಬಿಟ್ರು, ಆಮೇಲೆ ಅಂತೂ ಕುತ್ಕೊಂಡು ನೋಡಿ ಥ್ರೆಡ್ ಪೈಪಿಂಗ್ ಎಷ್ಟು ನೀಟಾಗಿ ಇನ್ನೌಟ್ ಮಾಡಿ ಎಲ್ಲ ಎಷ್ಟು ನೀಟಾಗಿ ಹೊಲ್ದಿದ್ದಾರೆ. ಇದು ಗುಡ್. ನಮಗೆ ಖುಷಿ ಆಯ್ತಾ? ನಾವೇ ಗುಡ್ ಹೇಳ್ತೀವಿ ಇಲ್ವಾ? ತಪ್ಪು ಹೇಳ್ತೀವಿ. ಇಲ್ಲ ಮ್ಯಾಮ್, ಶೋಲ್ಡರ್ ಡ್ರಾಪ್ ಜಾಸ್ತಿ ಆಗೋದು ನಂಗೆ. ಫಸ್ಟ್ ಹೊಲಿಬೇಕಾದ್ರೆ ಒಂದು 2-3 ಬ್ಲೌಸ್ ಹೊಲೆವಾಗ ಈಗ ರಿಂಕಲ್ಸ್ ಬರಲ್ಲ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನನಗಂತೂ ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ. ನಮ್ ಬೇರೆಯವರಿಗೆ ಇನ್ನು ಈಗ ಹೊಲ್ಕೊಟ್ಟಿದ್ದು ನಾನು, ನನಗೆ ಮಾತ್ರ ಪರ್ಫೆಕ್ಟ್ ಆಗಿ ಹೊಲೆ ತರ ಆಗಿದೆ ಈಗ ನಾನು. ಓಕೆ, ವೆರಿ ಗುಡ್, ಸೂಪರ್. ನಾನು ಡಿಸೈನ್ಗಿಂತ ಜಾಸ್ತಿ ಪ್ಲೈನ್ ಬ್ಲೌಸ್ ಇದೆ ಮ್ಯಾಮ್ ಜಾಸ್ತಿ. ಸೈಜ್ ವೈಸು ಯಾಕೆ ಅಂತಂದ್ರೆ ಇವ್ರಿಗೆ ಯಾಕೆ ಇದನ್ನ ಜಾಸ್ತಿ ಹೊಲಿಸಿದೀವಿ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಬರ್ತಿತ್ತು. ಸೈಡ್ ಅಲ್ಲಿ ರಿಂಕಲ್ಸ್, ಶೋಲ್ಡರ್ ಡ್ರಾಪ್. ಸೈಜ್ ವೈಸ್ ಅಲ್ಲಿ ಕಸ್ಟಮರ್ ಫಸ್ಟ್ ಅವ್ರು ಹೊಲಿತಾ ಇದ್ರು. ಹಾಗಾಗಿ ನಾನು ಬ್ಲೌಸ್ ನ ಪರ್ಫೆಕ್ಟ್ ಆಗಿ ಕಲಿತೀನಿ, ಆಮೇಲೆ ಡಿಸೈನ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್, ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್ ಅಲ್ಲಿ ಸೈಜ್ ವೈಸ್ ಹೊಲ್ದು ಅಲ್ಲ ಹಾಗೆ ಅವರೆಲ್ಲ ಗುಡ್ ಅಂದ್ಮೇಲೆ ನಾನು ಡಿಸೈನಿಗೆ ಬರ್ತೀನಿ ಅಂತ ಹೇಳಿ ಮಾಡಿರೋದು. ಎಸ್, ಫಸ್ಟ್ ಮ್ಯಾಮ್ ಹೊಲಿರೋದೆಲ್ಲ ನಾನು ಪ್ಲೈನ್ ಬ್ಲೌಸ್, ಪ್ಲೈನ್ ಬ್ಲೌಸ್ ಅದನ್ನ ಹೇಳಿದ್ದು ಅವ್ರಿಗೆ. ಇದು ಥ್ರೆಡ್ ಪೈಪಿಂಗ್ ಕೊಟ್ಟಾದ್ಮೇಲೆ ಅದು ಹೊಲ್ದಿರ್ತೀವಿ.
ಗುಡ್. ಇನ್ನೆಲ್ಲ ಇಟ್ಟಿದ್ದೆ. ನೆಕ್ಸ್ಟ್ ಡಿಸೈನ್ ಯಾವ ಸೈಜ್ ಇದು? 40 size. 40 ಸೈಜ್. ವೆರಿ ಗುಡ್. ಸ್ಕ್ಯಾಲಪ್ ಸ್ಕ್ಯಾಲಪ್ ರೌಂಡ್ ಅದನ್ನು ಬಿಸಿ. ಓಕೆ, ರೌಂಡ್ ಸ್ಕ್ಯಾಲಪ್ ನೆಕ್ಸ್ಟ್ ಬರುತ್ತೆ. 34 size ನನ್ನ ಮಗ ಸೈಜ್ ಅಲ್ಲಿ ಕರೆಕ್ಟ್ ಆಗಿ ಆಗುತ್ತೆ. ಕರೆಕ್ಟ್ ಆಗುತ್ತೆ. ಇಲ್ಲಿಗೆ ಬಂದಾದ್ಮೇಲೆ ಚೂರು ಫಿನಿಶಿಂಗ್ ನೋಡ್ತಾ ಇದೀರಲ್ವಾ? ಸ್ಟಾರ್ಟಿಂಗ್ ಹೆಂಗಿತ್ತು ಅದನ್ನ ಓಕೆ ಕೊಟ್ಟಿಲ್ಲ. ಒನ್ ಬೈ ಒನ್ ಮಾಡ್ತಾ 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 ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಸೈಜ್ ವೈಸ್ ವಿತ್ ಫಿನಿಶಿಂಗ್. ಗುಡ್. ಪ್ಯಾಚ್ ಈ ಬಟನ್ ಹಾಕಿಲ್ಲ. ಓಕೆ, ಪ್ಯಾಚ್ ವರ್ಕ್ ಡಿಸೈನ್ ಚೆನ್ನಾಗಿ ಬಂತು. ಈ ಡಿಸೈನ್ ಎಲ್ರಿಗೂ ಚೆನ್ನಾಗಿ ಬಂತು. ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ? ಹುಷಾರಿಲ್ಲ ಮ್ಯಾಮ್, ಅದಕ್ಕೆ ಒಲೆಕ್ಕಾಗಿಲ್ಲ. ಯಾಕೆ ಪ್ರಾಬ್ಲಮ್ ಆಗಿತ್ತು. 1 ವಾರ ರಜಾ ಹಾಕಿದ್ದಾರೆ. ಸೊ ಎಷ್ಟು 5 ಬ್ಲೌಸ್ ಬ್ಯಾಲೆನ್ಸ್. 5 ಬ್ಲೌಸ್ ತೆಕ್ಕೊಂಡಿದ್ಯಲ್ಲ, ಏನಾಯ್ತು? ಇಲ್ಲ ಮ್ಯಾಮ್, ಅದು ಪಾತ್ರ ಮಾಡಿ ಇಟ್ಟಿದ್ದೀನಿ. ಇನ್ನು 6 ಬ್ಲೌಸ್ ಪೆಂಡಿಂಗ್ ಇದೆ. 6 ಬ್ಲೌಸ್ ಪೆಂಡಿಂಗ್ ಇದೆ. ಎಲ್ಲ ಬೇರೆಯವರೆಲ್ಲ ತೋರಿಸ್ತಾ ಇದಾರಲ್ಲ, ಆ ಟೈಮಲ್ಲಿ ಇವರು ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ ಅಂತೇಳಿ ರಜಾ ಮಾಡಿದ್ರು. ಹಾಗಾಗಿ ಅವು ಪೆಂಡಿಂಗ್ ಇದೆ. ನೀವು ನೋಡಿದ್ರಲ್ವಾ ಸ್ಟಾರ್ಟಿಂಗ್ ಹೆಂಗಿತ್ತು, ಹೆಂಗಿದ್ದವರು ಹೆಂಗಾದ್ರು ಅಲ್ವಾ? ಹೆಂಗಿದ್ರು ಹೆಂಗಾದ್ರು ಅಂದ್ರೆ ಏನೂ ಗೊತ್ತಿಲ್ಲ, ನಮ್ಗೆ ಸ್ವಲ್ಪ ಗೊತ್ತಿದೆ ಅಂದ್ರೆ ಸಾಕು, ನಾವು ಡಿಸೈನರ್ಗಳಿಗೆ ಆಗ್ಬೋದು ಅಂತ ಇವರೇ ಸಾಕ್ಷಿ. ಅವ್ರು ಫಸ್ಟ್ ಏನ್ ಮಾಡ್ತೀವಿ, ಇಲ್ಲ ಮೇಡಮ್ ಎಲ್ಲ ಶೋಲ್ಡರ್ ಡ್ರಾಪ್ ಆಗತ್ತೆ, ರಿಂಕಲ್ಸ್ ಬರ್ತಿದೆ ಮೇಡಮ್ ನನ್ಗೆ ಅಂತೇಳಿ ಬಂದು ಸೇರ್ಕೊಂಡವರು. ಈಗ ಏನ್ ಫೀಲ್ ಆಗುತ್ತೆ ನಮ್ರತ? ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ನಾನ್ ಮಾಮೂಲಿ ಅಂದಾಜ್ ಮೇಲೆ ನನ್ನ ಬ್ಲೌಸ್ಗಳನ್ನ ನಾನು ಹೊಲಿತಾ ಇತ್ತು. ಶೋಲ್ಡರ್ ಡ್ರಾಪ್ ಆದ್ರೆ ರಿಂಕಲ್ ಕೊಡೇನು, ಈಗ ರಿಂಕಲ್ಸ್ ಬಂದ್ರೆ ಅದಕ್ಕೆ ಆದ್ರೆ ಈಗ ನಾನು ಅಳತೆ ತಗೊಂಡು ಪೇಪರ್ ಅಳತೆ ತಗೊಂಡು ಮಾರ್ಕ್ ಹಾಕಿ ನಾನು ಫಿಟ್ ಮಾಡೋದ್ರಿಂದ ನನಗೆ ಎಷ್ಟೋ ಪ್ರಾಬ್ಲಮ್ ನನ್ಗೆ ಗೊತ್ತಾಗಿದೆ. ಏನ್ ಪ್ರಾಬ್ಲಮ್ ಮಾಡ್ತಿದೆ, ಏನ್ ಮಿಸ್ಟೇಕ್ ಮಾಡ್ತಿದ್ದೆ ಅದೆಲ್ಲ ನಾನು ತಿಳ್ಕೊಂಡು ನೀವು ಹೊಲಿಯೋದ್ರಿಂದ ನನಗೆ ನಾನು ಹೊಲ್ಕೊಂಡಿರೋದ್ರಿಂದ ಈಗ ನಾನೇ ಹೊಲ್ಕೊಂಡಿತ್ತು. ಅದನ್ನೇ ಅನ್ಕೊಂತ ಇದೆ, ತೋರ್ಸಿರಲ್ಲ ಅಂತ ಒಂದ್ ರೌಂಡ್ ತಿರುಗ್ಬಿಡು. ಓಕೆ, ಫಸ್ಟ್ ಬ್ಲೌಸ್ ಮ್ಯಾಮ್. ಆಮೇಲೆ ಅದು ಪರ್ಫೆಕ್ಟ್ ಬಂತು. ಇದು ಪರ್ಫೆಕ್ಟ್ ಬಂತು ಮ್ಯಾಮ್. ಅಂದ್ರೆ ಇನ್ನು ನಾನು ಅಂದ್ರೆ ಫುಲ್ ಪರ್ಫೆಕ್ಟ್ ಅಂತ ಹೇಳಲ್ಲ, ಅದ್ರ ಬಾಡಿಗೆ ನಾನು ಹಾಕೊಂಡಾಗ ನಮ್ಗೆ ಫೀಲ್ ಗೊತ್ತಾಗುತ್ತೆ. ಯಾವುದೇ ಶೋಲ್ಡರ್ ಡ್ರಾಪ್ ಆಗದೆ ನೀಟಾಗಿದೆ. ಒಂದ್ಸಲಿ ನಾವು ಹೊಲಿಗೆ ತಕ್ಕ ಬಾಡಿ ಇನ್ನೊಂದ್ಸಲಿ ಹೊಲಿಗೆ ಹಾಕ್ಬೇಕು, ಹೊಲಿಗೆ ಬಿಚ್ಚಬೇಕು ಅಂತ ಮ್ಯಾಟ್ರ್ ಇಲ್ಲ ನನ್ನ ಹತ್ರ. ಆ ತರ ಬಂದಿದ್ದೀನಿ. ಮತ್ತೆ ಇನ್ನೊಂದ್ ಸ್ವಲ್ಪ ಲೈಟ್ ಆಗಿ ನಾನು ಶೇಪ್ ತೆಗೆದು ಕಲಿಬೇಕು, ಕಲಿತೀನಿ. ಇದು 15-20 ದಿನದಲ್ಲಿ ಆಗಿರೋ ನೋಡಿ. ಇಷ್ಟರಲ್ಲಿ ಇಷ್ಟೆಲ್ಲ ನೀಟ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಏನು ಗೊತ್ತಿದ್ದಾಗ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ 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 ಎಲ್ಲವೂ ಈಗ ನೀಟಾಗಿ ಬಂದಿದೆ. ಡಿಸೈನ್ ತುಂಬಾನೇ ಇದೆ, ಇನ್ನೂ ಒಂದು 6-7 ಡಿಸೈನ್ಸ್ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ, ಮಿಸ್ ಮಾಡಿದೆ. ಓಕೆ, ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀಪಾ? ನಂದೇ ಅದೊಂದು ಓಪನ್ ಮಾಡ್ತು, ಅಂಗಡಿ ಓಪನ್ ಮಾಡ್ಬೇಕು, ಬೋಟಿಕ್ ಓಪನ್ ಮಾಡ್ಬೇಕು. ನಾನು ನನ್ನ ಮಗಳು ನಮ್ಮಿಬ್ಬರು ಆಸೆ ಅದೊಂದೇ. ಓಕೆ, ಇವ್ರದೇ ಆದ ಬೋಟಿಕ್ ನ ಓಪನ್ ಮಾಡ್ಕೊಂತಾರೆ. ಅದಕ್ಕೆ ಈಗಲೇ ನೇಮ್ ಇಟ್ಟಿದ್ದೀವಿ ನಾವು. ಬೋಟಿಕ್ ನೇಮು ವಿಶ್ವಾಸ್ ಫ್ಯಾಷನ್ ಡಿಸೈನರ್. ವಿಶ್ವಾಸ್ ಫ್ಯಾಷನ್ ಡಿಸೈನರ್ ಅಂತೇಳಿ ಇವಾಗ್ಲೇ ನೇಮ್ ಇಟ್ಟಿದೀವಿ. ಅವ್ರ ಅದು ಗುರಿ ಮುಟ್ಲೇಬೇಕು ಅಂತೇಳಿ ಫಸ್ಟ್ ನಾವು ಅನ್ಕೊಂಡ್ಬಿಟ್ರೆ, ನಾವ್ ಅದ್ ಮಾಡ್ಲೇಬೇಕು ಅಂದಾಗ ಏನಾಗುತ್ತೆ, ನಮ್ ಗಮನ ಇದ್ರ ಕಡೆನೇ ಹೋಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇವ್ರದೇ ಆದ ಒಂದು ಚಾನಲ್ ಇದೆ. ಒಂದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲದ್ರಲ್ಲೂ ಚಾನಲ್ ಓಪನ್ ಮಾಡಿದ್ವಿ. ಎಲ್ರು ನೋಡಿ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ. ಇವ್ರು ಹೇಗೆ ನೋಡಿಸ್ತಾ ಇದೀವಲ್ಲ, ಪ್ಲೈನ್ ಬ್ಲೌಸ್ ನಾನು ಓಕೆನೆ ಕೊಡ್ಲಿಲ್ಲ, 1 by 1 ಹಿಂಗೆ ಹಾಕಿದೀವಿ. ಅವೆಲ್ಲವೂ ನಿಮಗೆ ತೋರಿಸಿದೀವಲ್ವಾ? ಹೆಂಗಿದ್ಬಿಟ್ಟು ಎಲ್ಲ ಕಲಿತಾ ಇದಾರೆ. ಹಾಗೇನೆ ಮುಂದೆ ಹೇಗ್ ಕಲಿತಾರೆ, ಎಷ್ಟು ನೀಟಾಗಿ ಕಲಿತಿದ್ದಾರೆ ಅನ್ನೋದೆಲ್ಲ ನೀವು ನೋಡ್ತಾ ಇರ್ತೀರಾ. ಅವ್ರ ಚಾನಲ್ಗೂ ಕೂಡ ಈಗ ನಾನು ತೋರಿಸ್ತಾ ಇದ್ದೀನಿ. ಅವ್ರ ಚಾನಲ್ ಎಲ್ರೂ ಸಪೋರ್ಟ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಕೂಡ ಆಗ್ಬೇಕು. ಓಕೆ, ಇದೆಲ್ಲ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ? ಹೌದು ಮೇಡಮ್, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ, ಅವ್ರ ಗುರಿ ಎಲ್ಲ ಹೇಗಿದೆ, ಇವಾಗ್ಲೇ ಬೋಟಿಗೆ ಇಸ್ಕೊಂಡ್ಬಿಟ್ರಲ್ಲ ಅಂತ ಅನ್ಕೊಂತಿದೀರಾ? ನಾವ್ ಏನೇ ಮಾಡ್ಬೇಕು ಅಂದ್ರೆ ಒಂದು ಗುರಿ ಇಟ್ಟಿರ್ಬೇಕು. ಗುರಿ ಇಟ್ರೇನೆ ಗುರಿ ಮುಟ್ಟಕ್ಕಾಗೋದು. ಇಲ್ಲ ಅಂತಂದ್ರೆ ಆ ಗುರಿ ಮುಟ್ಟಿದರೆ ಗುರು ಹತ್ರ ಬಂದ್ರೆ ಗುರಿ ಮುಟ್ಲೇಬೇಕು. ಗುರಿ ಇಟ್ಕೊಂಡು ಮುಟ್ಲೇಬೇಕು. ಆ ರೀತಿ ನೀಟಾಗಿ ತಗೊಂಡ್ ಹೋಗ್ತೀವಿ ನಾವು. ನೀವು ನೋಡ್ತಾ ಇರಿ. 1 by 1 ಇಷ್ಟು ಮಾಡಿದ್ದಾರೆ. ನೆಕ್ಸ್ಟ್ ಮಾಡ್ತಾರೆ, ಆ ವಿಡಿಯೋ ತೋರಿಸ್ಬೇಕಲ್ವಾ? ನೆಕ್ಸ್ಟ್ ಕಾಯ್ತಾ ಇರಿ. ಓಕೆನಾ? ಸರಿ, ಇನ್ನೇನಾದ್ರು ಹೇಳೋದಿದ್ಯಾ ಅವ್ರಿಗೆ ಇಷ್ಟೇ ಹೇಳೋದು, ನಾನು ಏನೇ ಮಾಡಿದ್ರು ತಪ್ಪು ಸರಿ ಮಾರ್ಕ್ಸ್ ಕೊಡಿ, ಏನ್ 0 ಆದ್ರೂ ಪರವಾಗಿಲ್ಲ. ಆದ್ರೆ ನಾನು ಮಿಸ್ಟೇಕ್ ನೋಡ್ಕೊಂಡು ತಿರ್ಗಾ ಪರ್ಫೆಕ್ಟ್ ಆಗಿ ಮಾಡೇ ಮಾಡ್ತೀನಿ ನಾನು. ಆಮೇಲೆ ನಾನು ಸಪೋರ್ಟ್ ಮಾಡಿ. ಓಕೆ, ಎಲ್ರು ಎಲ್ಲ ಮಾತಾಡೋದು ತಾನಾಗೆ ಕಲಿತೀರಾ. ಓಕೆನಾ? ಇವಾಗ ಇವರೆಲ್ಲ ಮಾಡಿದ್ದಾರೆ. ಇವ್ರ ಚಾನಲ್ ಅಲ್ಲಿ ನೋಡ್ತಾ ಇರಿ. ತಪ್ಪು ಸರಿ ಎಲ್ಲವೂ ಹೇಳಿ.
ನೀವು ತಿದ್ಕೊಳ್ಳಿ, ಇಲ್ಲ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ನೋಡ್ತಾ ಅನ್ಕೊಂಡು ಅವ್ರು ನೋಡ್ತಾ ಇತ್ತು ಅಂದ್ರೆ ಅದೇ ಸಪೋರ್ಟಿಂಗ್ ನೀವು ಬಂದು ಇದೇ ಮಾಡ್ಬೇಕು ಅಂತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇರುತ್ತೆ, ಅದನ್ನು ಕೂಡ ಹಾಕ್ತೀವಿ, ತೋರಿಸ್ತೀವಿ. ಅದೆಲ್ಲ ನೋಡ್ಬಿಟ್ಟು ಇವ್ರ ಚಾನೆಲ್ನ ಖಂಡಿತವಾಗ್ಲು ವಿಶ್ವಾಸ್ ಫ್ಯಾಷನ್ ಡಿಸೈನರ್ ಮುಂದೆ ಮಾಡೇ ಮಾಡ್ತಾಳೆ. ಅದಕ್ಕೆ ಇವಾಗ ಹೆಸರಿಟ್ಟಿದೀವಿ. ಎಲ್ಲಾ ಚಾನಲ್ ಅಲ್ಲೂ ಓಪನ್ ಮಾಡಿದೀವಿ. ಅವ್ರು ಹಾಕೋ ವಿಡಿಯೋಸ್ ಎಲ್ಲ, ನೀವು ಬ್ಲೌಸ್ ಓದಿರೋದೆಲ್ಲ ವಿಡಿಯೋಸ್ ಹಾಕ್ತಾ ಇರ್ತಾರೆ, ಅದನ್ನೆಲ್ಲ ನೋಡಿ ನಮ್ಮ ಚಾನಲ್ ಹಾಕ್ತಿರ್ತೀವಿ. ಆ ಚಾನಲ್ ಸಪೋರ್ಟ್ ಮಾಡ್ಕೊಂಡು ಲಾಸ್ಟ್ ವರ್ಗು ಅವ್ರು ಹೆಂಗ್ ಇಂಪ್ರೂವ್ ಆದ್ರು ಅಂತಲೂ ಕೂಡ ನೀವು ಕಮೆಂಟ್ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು, ನೀವೇ ಹೇಳ್ಬಿಡಿ. ನೆಕ್ಸ್ಟ್ ನೀವೇ ಶುರು ಮಾಡ್ಬೇಕಿನ್ನ. ಈ ನೆಕ್ಸ್ಟ್ ನಿಮ್ ಚಾನಲ್ ಇವತ್ತಿಂದ ಶುರು ಆಗಿದ್ಯಲ್ವಾ, ಸೊ ಹೇಳ್ಬೇಕು ಅವ್ರಿಗೆ. ನಿಮ್ ಚಾನಲ್ ಹೆಂಗ್ ಹೇಳ್ತೀರೋ ಹಂಗೆ ಹೇಳ್ಬೇಕು. ಅವ್ರಿಗೆ ಹೇಳಿ ನಮ್ ಚಾನಲ್ ಸಪೋರ್ಟ್, ನಾನು ಹೆಂಗ್ ಹೇಳ್ತೀನಿ ಹಂಗೆ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ಹೆಸರು ವಿಶ್ವಾಸ್ ಫ್ಯಾಷನ್ ಡಿಸೈನರ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಏನೇ ಮಿಸ್ಟೇಕ್ ಇದ್ರು ಮೆಸೇಜ್ ಮಾಡಿ. ನಾನು ಆ ಮಿಸ್ಟೇಕ್ ನಾನು ಸರಿ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನಿಮ್ಗೆ ಅನ್ಕೊಂಡಂಗೆ ನಾನು ಮಾರ್ಕ್ಸ್ ತೆಗಿಯಕ್ ಮಾಡೇ ಮಾಡ್ತೀನಿ. ಹೊಲ್ದೇ ಹೊಲ್ ತೋರಿಸ್ತೀನಿ. 100% ಕೊಟ್ಟೆ ಕೊಡ್ತೀನಿ. ವೆರಿ ಗುಡ್. ಇವಾಗ ನೋಡಿದ್ರಿ ಅಲ್ವಾ, ಖಂಡಿತವಾಗ್ಲಿ ನಾನು ನೇಮ್ ಹಾಕ್ತಾ ಇದ್ದೀನಿ, ಅವ್ರ ಚಾನಲ್ ನೇಮು. ಅದಕ್ಕೆಲ್ಲ ಇದೆಲ್ಲ ನೀವು ಪೂರ್ತಿಯಾಗಿ ನೀಟಾಗಿ ನೋಡಿ, ಅವ್ರ ಚಾನಲ್ ಅಲ್ಲೂ ಬರ್ತಾ ಇರತ್ತೆ, ನೋಡ್ತಾ ಇರ್ಬೇಕು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.